ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಐ ಲವ್ ಯು ಅನ್ನುವಂತಹ ಸಂದೇಶವನ್ನ ಕಳುಹಿಸಿದ್ದಾನೆ. ಅದೇ ಗ್ರಾಮ ಪಂಚಾಯಿತಿಯ ಪಿಡಿಒ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯರವು ಗ್ರಾಮ ಪಂಚಾಯಿತಿಯಲ್ಲಾಗಿರುವಂತಹ ಘಟನೆ ಇದು. ಪಂಚಾಯಿತಿಯ ಪಿಡಿಒ ಅಶೋಕ್ ಎಂಬಾತ ಈ ರೀತಿ ವಿವಾಹಿತೆಗೆ ಮೆಸೇಜ್ ಕಳುಹಿಸಿ ಕಿರುಕುಳ ಕೊಟ್ಟಿದ್ದಾನೆ. ಖಾಲಿ ಚೆಕ್ಗಳಿಗೆ ಸಹಿ ಮಾಡುವಂತೆ ಬೆದರಿಕೆ ಹಾಕಿದಂತಹ ಆರೋಪ ಕೂಡ ಕೇಳಿಬಂದಿದೆ. ಚೇಳೂರು ಠಾಣೆಯಲ್ಲಿ ಆ ಪಿಡಿಒ ಸೇರಿದಂತೆ ಒಟ್ಟು 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಿರುಕುಳವನ್ನ ತಾಳೋಕಾಗದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಕಳುಹಿಸಿರುವಂತಹ ಮೆಸೇಜ್ ಗಮನಿಸ್ತಾ ಇದ್ದೀರಿ. ಕಳುಹಿಸಿದ್ದು ಪಿಡಿಒ ಅಶೋಕ್. ಆತ ಕಳುಹಿಸಿದಂತಹ ಮೆಸೇಜ್ ನ ನೋಡ್ತಾ ಇದ್ದೀರಿ. ಐ ಲವ್ ಯು ಅನ್ನುವಂತಹ ಮೆಸೇಜ್ ಅನ್ನು ಕಳುಹಿಸಿದ್ದಾನೆ. ವಿವಾಹಿತ ಮಹಿಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ. ಆಕೆಯ ಜೊತೆ ಈ ರೀತಿಯಾದಂತಹ ವರ್ತನೆ, ಈ ರೀತಿಯಾದಂತಹ ಕಿರುಕುಳ. ಕೇವಲ ಇಷ್ಟು ಮಾತ್ರ ಅಲ್ಲ, ಈತನ ಜೊತೆ ಮತ್ತಿಬ್ರು ಸೇರ್ಕೊಂಡು ಖಾಲಿ ಚೆಕ್ಗಳಿಗೆ ಸಹಿ ಹಾಕುವಂತೆ ಬೆದರಿಕೆಯನ್ನೆಲ್ಲ ಒಡ್ತಾ ಇದ್ದಂತೆ. ಒಬ್ಬಾತ ಮಾಜಿ ಅಧ್ಯಕ್ಷೆಯ ಪತಿ ಎನ್ ಬಾಬುರೆಡ್ಡಿ ಎಂಬಾತ, ಮತ್ತೊಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ನಾಗೇಶ್. ಸದ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ಈ 3 ಜನರ ವಿರುದ್ಧ ಚೇಳೂರು ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಕೆ ಕೊಟ್ಟಂತಹ ಕಂಪ್ಲೇಂಟ್ ಅನ್ನ ಆಧರಿಸಿ ಪಿಡಿಒ ಅಶೋಕ್, ಮಾಜಿ ಅಧ್ಯಕ್ಷೆಯ ಪತಿ ಎನ್ ಬಾಬುರೆಡ್ಡಿ ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರುವಂತಹ ನಾಗೇಶ್ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಇದ್ದಾರೆ, ವಿವಾಹಿತೆ ಇದ್ದಾರೆ, ಆಕೆಗೆ ಈ ರೀತಿ ಪಿಡಿಒ ಮೆಸೇಜ್ ಮಾಡಿ ಕಿರುಕುಳ, ಜೊತೆಗೆ ಖಾಲಿ ಚೆಕ್ಗಳಿಗೆ ಸಹಿ ಹಾಕುವಂತೆ ಬೆದರಿಕೆ. ಕಾನೂನಾತ್ಮಕ ಹೋರಾಟದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ. ಏನ್ ಆರೋಪಗಳನ್ನ ಮಾಡ್ತಿದ್ದಾರೆ ಈ 3 ವಿರುದ್ಧ? ಖಂಡಿತ ವಿದ್ಯಾ, ಏನಂತಂದ್ರೆ ರೇವತಿ ಒಬ್ಬ ದಲಿತ ಮಹಿಳೆ, ಒಂದನೇದಾಗಿ ಅಸಹಾಯಕರು ಕೂಡ ಆಗಿರ್ತಾಳೆ. ಈಗ ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮತ್ತೆ ಅಧ್ಯಕ್ಷ ಕೂಡ ಆಗಿರ್ತಾಳೆ ಮೀಸಲಾತಿಯಲ್ಲಿ. ಆ ನಂತರ ಏನು ಈಕೆ ಪ್ರಾಮಾಣಿಕತೆ ವಿಚಾರದಲ್ಲಿದ್ದಾಗ ಕೆಲವರು ಬಂದು ಚೆಕ್ಗಳನ್ನ ಸೈನ್ ಮಾಡಿ ನಮಗೆ ಸ್ಪಂದಿಸಿ ಅಂತ ಹೇಳಿ ಸಾಕಷ್ಟು ಸರಿ ಒತ್ತಡ ಹಾಕಿರ್ತಾರೆ. ಆದ್ರೆ ಈಕೆ ಅದಕ್ಕೆ ಒಪ್ಪಿರೋದಿಲ್ಲ. ರೇವತಿ ಅವರು ಒಪ್ಪಿರೋದಿಲ್ಲ. ನಾನು ಈ ತರ ಅಕ್ರಮಗಳಿಗೆ ಇದಕ್ಕೆಲ್ಲ ನಾನು ಸಾಥ್ ಕೊಡೋದಿಲ್ಲ ಅಂತ ಒಪ್ಪಿರೋದಿಲ್ಲ. ಈ ಕಾರಣಕ್ಕೆ ಸದಸ್ಯರು ಏನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪತಿ ಏನ್ ಬಾಬುರೆಡ್ಡಿ ಅಂತ ಇರ್ತಾರೆ, ಆಮೇಲೆ ನಾಗೇಶ್ ಅಂತ ಇವರು ಸಾಕಷ್ಟು ಕಿರುಕುಳ ಕೊಟ್ಟು ಮತ್ತೆ ಖಾಲಿ ಚೆಕ್ಗೆ ಸೈನ್ ಹಾಕಿ ಅಂತ ಹೇಳಿರ್ತಾರೆ. ನಂತರ ಆ ಪಿಡಿಒನ ಕೂಡ ಪುಸಲಾಯಿಸಿ ಆತನ ಮುಖಾಂತರ ಒಂದು ಮೆಸೇಜ್ ಕೂಡ ಹಾಕಿಸ್ತಾರೆ. ಆತ ಮುಖಾಂತರ ಸಾಕಷ್ಟು ಕೂಡ ಮೆಸೇಜ್ ಆಗ್ತದೆ, ಎಲ್ಲವಂತ ಮೆಸೇಜ್ ಹಾಕೋದು, ಆತ ವೈಯಕ್ತಿಕವಾದಕ್ಕೂ ತೇಜೋವಧಿ ಮಾಡುವಂತ ರೀತಿಯಲ್ಲಿ ಮತ್ತೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಈ ರೀತಿಯಲ್ಲಿ ಸಾಕಷ್ಟು ನಿರಂತರವಾಗಿ ನಡ್ಕೊಂಡ್ ಬಂದಿರೋದ್ರಿಂದ ಇದರಿಂದ ರೋಷಿ ಹೋದ ರೇವತಿ ಈಗ ಸಾಕಷ್ಟು ಮನೊಂದು ಏನು ಚೇಳೂರು ಪೊಲೀಸ್ ಠಾಣೆಗೆ ಕೂಡ ದೂರು ನೀಡ್ತಾರೆ. ನಂತರ ಅದು ಎಫ್ಐಆರ್ ಕೂಡ ಆಗ್ತದೆ. ಆದ್ರೆ ಎಫ್ಐಆರ್ ಆದ ನಂತರ ಇವರು ಆರೋಪಿಗಳಿದ್ದಾರೆ, ಆರೋಪಿಗಳನ್ನ ಇದುವರೆಗೂ ಕೂಡ ಯಾರನ್ನೂ ಕೂಡ ಬಂಧಿಸಿಲ್ಲ ಅನ್ನೋದು ಕೂಡ ಹೊಸದಾಗಿ ಅಂತ ಬಂದಿರೋ ಮ್ಯಾಟ್ರ್ ಕೂಡ. ಯಾಕಂದ್ರೆ ಈ ವಿಚಾರದಲ್ಲಿ ರೇವತಿ ದೂರು ಕೊಟ್ಟರು ಕೂಡ ಅವ್ರನ್ನ ಬಂಧಿಸೋದಾಗ್ಲಿ ಕರೆದು ವಿಚಾರಣೆ ಮಾಡುವಂತದ್ದಾಗ್ಲಿ ಯಾವುದು ಕೂಡ ಮಾಡದೇ ಇರೋದಕ್ಕೆ ಈಗ ಅಲ್ಲಿ ಸ್ಥಳೀಯ ದಲಿತ ಸಂಘಟನೆಗೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಅಸಹಾಯಕ ದಲಿತ ಮಹಿಳೆಗೆ ಮತ್ತೆ ಅಧ್ಯಕ್ಷ ಕೂಡ ಆಗಿರೋದು, ಆಕೆಗೆ ಸಾಕಷ್ಟು ಕಿರುಕುಳ ನೀಡ್ತಾ ಇದ್ದಾರೆ. ಆಕೆಗೆ ಸಾಕಷ್ಟು ಲೈಂಗಿಕ ಕೂಡ ರೀತಿಯಲ್ಲೂ ಕೂಡ ಕಿರುಕುಳ ನೀಡ್ತಾ ಇದ್ದಾರೆ. ಈ ವಿಚಾರ ದೂರು ಎಫ್ಐಆರ್ ಆಗಿದ್ರು ಕೂಡ ಅವರ ವಿರುದ್ಧ ಯಾಕೆ ಇನ್ನೂ ಬಂಧಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ದಲಿತ ಸಂಘಟನೆಗಳು ಸಾಕಷ್ಟು ಹೋರಾಟಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ರೇವತಿ ಈ ವಿಚಾರಕ್ಕೂ ಕೂಡ ಮನನೊಂದು ಈಗ ರಿಸೈನ್ ಮಾಡಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಅಷ್ಟೇ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ನಾನೀಗ ಸಾಕಷ್ಟು ಮನನೊಂದಿದ್ದೀನಿ ಈ ವಿಚಾರದಲ್ಲಿ, ಅವರ ಅಕ್ರಮಗಳಿಗೆ ನಾನು ಸಾಥ್ ಕೊಡೋ ಅನ್ನೋ ಕಾರಣಕ್ಕೆ ನನಗೆ ತೇಜೋವಧಿ ಮಾಡಿದ್ದಾರೆ, ನನ್ನ ವಿರುದ್ಧ ಸಾಕಷ್ಟು ಕೂಡ ಆರೋಪಗಳು ಮಾಡಿ ನನಗೆ ಸಾಕಷ್ಟು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆಕೆ ಈಗ ರಿಸೈನ್ ಕೂಡ ಮಾಡಿದ್ದೀನಿ ಅಂತ ಹೀಗಷ್ಟೇ ಫೇಸ್ಬುಕ್ ಅಲ್ಲಿ ತನ್ನ ವಿಡಿಯೋನ ಹರಿಬಿಟ್ಟಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸುಮಾರು 5 ತಿಂಗಳಿಂದ ಪಂಚಾಯಿತಿಯ ಸಾರ್ವಜನಿಕರ ಕೆಲಸಗಳು ಯಾವುದೇ ನಡೆದಿರುವುದಿಲ್ಲ. ಪಿಡಿಒ ಮತ್ತು ಸದಸ್ಯರಾದ ನೀಲಾವತಮ್ಮ ವೈಫ್ ಆಫ್ ಬಾಬುರೆಡ್ಡಿ, ಸರಸ್ವತಮ್ಮ ವೈಫ್ ಆಫ್ ನಾಗೇಶ್ ಮತ್ತು ಸದಸ್ಯರಾದ ಭಾನುಪ್ರಕಾಶ್ ಇವರ ನಕಲಿ ಕಾಮಗಾರಿಗಳಿಗೆ ಬಿಲ್ಲುಗಳ ಪಾವತಿ ಮಾಡಿಲ್ಲ ಮತ್ತು ಖಾಲಿ ಚೆಕ್ಗಳಿಗೆ ಸಹಿ ಮಾಡಿಲ್ಲ ಎಂದಲೂ ನನಗೆ ದಿನಾಲೂ ಮಾನಸಿಕ ಕಿರುಕುಳ ಮಾಡಿರುತ್ತಾರೆ. ಆದರೆ ಇದರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿರುತ್ತೇನೆ, ಆದರೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದರೆ
ನಮ್ಮ ಕೋಲಾರದ KM ಸಂದೇಶ್ ಅಣ್ಣವರಿಗೆ ಈ ವಿಷಯವನ್ನು ತಿಳಿಸಿದಾಗ ಖುದ್ದಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ನಿನಗೆ ಸಮಸ್ಯೆ ತೊಂದರೆ ಮಾಡಿದಂತಹ ವ್ಯಕ್ತಿಗಳ ಮೇಲೆ FIR ಮಾಡಿಸುತ್ತೇನೆ, ನಿನಗೆ ನ್ಯಾಯ ಕೊಡಿಸುತ್ತೇನೆ ಎಂದು ತಿಳಿಸಿರುತ್ತಾರೆ. ಅದೇ ಪ್ರಕಾರ ನಮ್ಮ ಚೇಲೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುತ್ತದೆ. ನಮ್ಮ KM ಸಂದೇಶ್ ಅಣ್ಣವರು ಒಂದು ಮಾತು ಹೇಳಿದರು ನನಗೆ, ನಿನಗೆ ಗೌರವ ಇಲ್ಲದ ಕಡೆ ನಿನ್ನ ಚಪ್ಪಲಿಯನ್ನು ಕೂಡ ಬಿಡಬೇಡ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ಇವತ್ತು ನಾನು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಈ ಮೂಲಕ ತಿಳಿಸಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.